ಅಬ್ಬಬ್ಬಬ್ಬಾ! ಸವಿತಕ್ಕ, ಒಂದು ಮಾತು ಹೇಳಬೇಕು. ಇಷ್ಟೊತ್ತು ನಾನು ಮಾತಾಡಿದಾಗ ಒಂಥರ ಬೆಂಗಳೂರು ವಾತಾವರಣ ಥರ ಇತ್ತು ನನ್ನ ಮಾತು. ಮೋಡ ಕವಿದ ವಾತಾವರಣ, ತಂಪಾದ ಗಾಳಿ ಆ ಥರ ಇದ್ದರೆ ನೀವು ಬಂದ್ಬಿಟ್ಟು ಬರ ಮಳೆ ಸುರಿಸ್ಬಿಟ್ರಲ್ಲ. ಚಾಮುಂಡಿ ತಾಯಿನೇ ಹಾಗಲ್ವಾ? ಅದೇ ರೀತಿ ನಿಮ್ಮ ಧ್ವನಿ ಕೂಡ ಭೀಮ ಅಂತ ಹೇಳಿದ್ರೆ ಹೆಂಗೆ ಶಕ್ತಿ ಅಂತ ಅನಿಸುತ್ತೋ ಅಂಥ ಶಕ್ತಿ ಕೊಡುವಂಥ ಧ್ವನಿ. ಈ ಧ್ವನಿ ಎಲ್ಲ ಕನ್ನಡಿಗರ ಕಿವಿಯನ್ನು ತಲುಪಿದೆ ಇಷ್ಟು ವರ್ಷಗಳಿಂದ. ಈ ಹಾಡು ಹಾಡಿದ್ದು, ಈ ಸಿನಿಮಾದಲ್ಲಿ ತಾವು ಭಾಗಿಯಾಗಿದ್ದು ಹೇಗೆ ಅನಿಸುತ್ತೆ? ಈ ಬಗ್ಗೆ ಬಹಳ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ವೇದಿಕೆ ಬಳಿ ನಿಂತ್ಕೊಳ್ಳೋದು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪದ ಗಾಯನವನ್ನು ಪ್ರಸ್ತುತಪಡಿಸ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ನೀವು ಅವ್ರ ಥರ ಹಾಡ್ತಾರೆ, ಇವ್ರ ಥರ ಹಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಥರ ಅವ್ರು ಹಾಡ್ತಾರೆ ಅಂತ ಹೇಳೋದು ಯಾವಾಗ ಗೊತ್ತಾ? ವಿಜಯ್ ಸರ್ ಅಂತಹ ನಿಜವಾಗ್ಲೂ ನೆಲಮೂಲ ಸಂಸ್ಕೃತಿಯ ಕಲಾವಿದರನ್ನ ಗುರುತಿಸ್ತಾರಲ್ಲ, ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ 25 ವರ್ಷಗಳ ನನ್ನ ಸಂಗೀತದ ಜರ್ನಿಯಲ್ಲಿ ಎಷ್ಟೋ ಜನ ಹಾಡನ್ನ ತಗೊಂಡಿದ್ದಾರೆ, ಆದರೆ ಕಂಠವನ್ನು ತಗೊಂಡಿಲ್ಲ. ಅಂದರೆ ಪರಕೀಯ ಬೇರೆಯವ್ರನ್ನ ಕರೆಸಬಾರ್ದು ಅಂತಲ್ಲ, ಆದರೆ ನಮ್ಮನ್ನು ಸಾಕಷ್ಟು ಇದೆ ರೀ, ಅದನ್ನು ವೇದಿಕೆಗೆ ತರಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು. ಇದು ನನ್ನ 3ನೇ ಚಿತ್ರ. ಆದ್ರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತಹ ವಿಜಯ್ ಸರ್ಗೆ ನನ್ನ ಮನದಾಳದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಕನ್ನಡ ಕಲಾವಿದರನ್ನ, ಕನ್ನಡದ ಗಾಯಕರನ್ನ, ಕನ್ನಡದ ಸಾಹಿತಿಗಳನ್ನ, ಎಲ್ಲ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ, ಈ ಮೂಲಕ ಐ ಆಮ್ ಸೋ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಲಿದು ಬಾರೆ 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 ಚಾಮುಂಡಿ ತಾಯಿ ಎಲ್ರಿಗೂ ಒಳಗೆ ಮಾಡಿ. ಆ ತಾಯಿಯ ತ್ರಿಶೂಲಕ್ಕಿರುವಂತಹ ಶಕ್ತಿ ಇದೆಯಲ್ಲ, ಅದು ನಿಮ್ಮ ಧ್ವನಿಯಲ್ಲಿದೆ ಅಮ್ಮ. ನಾನು ಆ್ಯಕ್ಚುಲಿ ವಿಜಯ್ ಸರ್ ನಾನು ಜಿಮ್ ಮೇಟ್ಸ್. ನನ್ನ ತಾಯಿ, ಅವರ ತಾಯಿ ಆಫೀಸ್ ಮೇಟ್ಸ್. ವಿಜಯ್ ಸರ್ಗೆ ಗೊತ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು ಬಂದು ದುನಿಯಾ ವಿಜಯ್ ಅವ್ರ ತಾಯಿ ಸಿಕ್ಕಿರು ಮಾತಾಡಿರು ಅಂತೆಲ್ಲ. ಆಮೇಲೆ ನಮಗೆ ಜಿಮ್ ಮೇಟ್ಸ್ ಆದಾಗ ಈ ಥರ ನನ್ನ ಗಾಯಕಿ ಗೊತ್ತಾದ್ಮೇಲೆ ಅವನ ನಂಬರ್ ತೊಗೊಂಡು ಹಾಡುಗಳೆಲ್ಲ ಕಳಿಸ್ಕೊಂಡು, ನಾನು ಸುಮ್ಮನೆ ಕಳಿಸ್ಕೊಳ್ತಾರೆ ಬಿಡಿ, ಇದೆಲ್ಲ ನಂಗೆ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. ತುಂಬ ನಂಬರ್ಸು ಹಾಡುಗಳನ್ನ ಕಳಿಸ್ಕೊಂಡು ಅದು ಯಾವ ಮಟ್ಟಿಗೆ ಬಂದಿದೆ ಅಂತ ಎಲ್ಲ ನಿಮಗೂ ಗೊತ್ತಿರುತ್ತೆ. ಬಟ್ ನನಗೆ ಎಲ್ಲೋ ಒಂದು ಹೋಪ್ಸ್ ಇತ್ತು. ಯಾಕಂತ ಹೇಳಿದ್ರೆ ವಿಜಯ್ ಸರ್ ಎಷ್ಟೋ ಅವರ ಹಳೆಯ ಸಿನಿಮಾಗಳಲ್ಲಿ ಜನಪದ ಗಾಯಕರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಜನಪದ ಗೀತೆಗಳಿಗೆ ಒತ್ತು ಕೊಟ್ಟಿದ್ದಾರೆ. ಪಿಕ್ಚರ್ ಶ್ರೀನಿವಾಸ್ ಆಗಿರ್ಬಹುದು, ನವೀನ್ ಸಜ್ಜು ಆಗಿರ್ಬಹುದು, ಮತ್ತು ಗೀತಾ ಸಿದ್ಧಿ ಆಗಿರ್ಬಹುದು. ಈಗ ಇದರಲ್ಲಿ ಜೇನು ಕುರುಬರನ್ನ ಬಳಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು ಸರ್. ನಿಜವಾಗ್ಲೂ ನಮ್ಮಲ್ಲಿ ಎಷ್ಟು ಸೋರ್ಸ್ ಇದೆ ಅಂತ ಹೇಳಿದ್ರೆ, ನಾವು ಇಲ್ಲ ಹಾಡಿದ್ರೆ ಜನಪದನ ಅಂತಾರೆ, ಅದೇ ನಾವು ಅಮೆರಿಕ ಹೋಗಿ ಹಾಡಿದ್ರೆ ವಾವ್ ಜನಪದನ ಅಂತ ಹೇಳ್ತಾರೆ. ವಾಟ್ ಇಸ್ ಇಟ್ ಅಲ್ವಾ? ನಾನು ಹೇಳೋದು ನಮ್ಮಲ್ಲಿ ಸಾಕಷ್ಟು ಶಕ್ತಿ ಇದೆ, ಅದನ್ನು ಬಳಸ್ಕೋಬೇಕು, ಬೆಳೆಸಬೇಕು. ಮತ್ತೊಮ್ಮೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮ್ಮನೆ ಹಾಡುಗಳು ತಗೊಂಡಿಲ್ಲ, ನೀವು ಅದನ್ನು ಬಳಸ್ಕೊಂಡ್ರಿ. ನಿಜ ಹೇಳ್ಬೇಕಾದ್ರೆ ಒಂದು 8 ಹಾಡು ಹಾಡಿದ್ದೆ ಸರ್, ಹಾಡ್ತಾ ಹೋಗಿ ಅಂತ ಹೇಳಿದ್ರು, ಹಾಡ್ತಾ ಹೋಗಿದ್ದೆ, ಬಳಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸವಿತಕ್ಕ. ಈ ಪ್ರೀ ರಿಲೀಸ್ ಈವೆಂಟ್ನಲ್ಲಿ, ಈ ಹಾಲ್ನಲ್ಲಿ ಈ ಥರ ಹಾಡು ಕೇಳಿದ್ರೆ ಇನ್ನು ಥಿಯೇಟರ್ನಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಮೈ ಜುಮ್ ಅನ್ಸ್ಬೋದು ಅಂತ ಯೋಚನೆ ಮಾಡ್ತಾರೆ. ನಾನು ಒಬ್ಬ ಗಾಯಕಿಯಾಗಿ ಕಾಯ್ತಾ ಇದ್ದೀನಿ, ಆಗಸ್ಟ್ 9 ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಇದೆ. ರಂಗಭೂಮಿಯಿಂದ ಸಿನಿಮಾಗೆ ಬಂದಿರೋದು ಒಂದು ಸಂಸ್ಥೆ ಅಂತ ಹೇಳ್ಬಲ್ಲೆ ನಾನು. ಭಾಳ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅಲ್ಲಿಂದ ಸಂದೇಶ ರವಾನೆ ಆಗಿದೆ. ಓಕೆ, ಹಾಗೆ ನಮ್ಮ ಪ್ರಿಯಾ ಅವ್ರಿಗೆ ಮಾಡ್ಕೊಳ್ಳೋಣ ಪ್ಲೀಸ್. ಎಸ್ ಮ್ಯಾಮ್, ಹೇಳಿ ಪ್ರಿಯಾರೇ, ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ. ಹೇಳಿ, ಈ ಪ್ರಯಾಣ ಹೇಗಿತ್ತು ಭೀಮಾದಲ್ಲಿ? ಎಲ್ಲರಿಗೂ ನಮಸ್ಕಾರ. ಪ್ರಯಾಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಯಾಣ ಕೂಡ ಪಾತ್ರದಷ್ಟೇ ಡೇರಿಂಗ್ ಆಗಿತ್ತು ಪ್ರಯಾಣ ಕೂಡ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಕಲ್ತಿದ್ದೀವಿ ಮತ್ತು ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಹೊಸ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ. ಸೊ ಎಂಜಾಯ್ ಮಾಡಿದ್ದೀನಿ ನಾನು.
ಒಂಥರ ಎಲ್ಲ ರಂಗಗಳಿಂದ ಸಿನಿಮಾ ರಂಗಕ್ಕೆ ಒಂದುಗೂಡಿದಂಥ ಒಂದು ಪ್ರಪಂಚ ಅಂತ ಅನಿಸುತ್ತೆ. ಇಲ್ಲಿ ಜನಪದ ಲೋಕದಿಂದ ಸವಿತಕ್ಕ ಅವರು, ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾ ಅವರು. ಇವಾಗ ಸಿನಿಮಾ ಆದರೆ ಅದೇ ರೀತಿ ನಿಮ್ಮ ಪರಿಚಯನ ಮಾಡಿಕೊಡಿ ಮೇಡಮ್ ಪ್ಲೀಸ್. ಚಾಮುಂಡಿ ತಾಯಿ ನೆಲೆಸಿರುವಂತಹ ನಾಡು ಮೈಸೂರು. ನಾನು ಅಲ್ಲಿಂದ ಬಂದಿದ್ದೀನಿ. ಈ ಸಿನಿಮಾ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾದಂತಹ ಸಿನಿಮಾ. ಸೊ ಗಂಡು ಮಕ್ಕಳು ಅಲ್ಲದೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ಸೋ ಸಾರಿ ಐ ಲೇಟ್. ಸಾರಿ ಅಮ್ಮ. ಆ್ಯಂಡ್ ಹೇಳಬೇಕಂದ್ರೆ ನನ್ನ ಹೆಸರು ಆಶ್ ಮೆಲೋಸ್ಕಾಯ್ಡ, AKA ಐಶ್ವರ್ಯ. ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬಂದರೆ ಐ ಥಿಂಕ್ ತುಂಬ ಕಲಿತ್ಕೊಂಡ್ವಿ. ಹೇಳಬೇಕಂದ್ರೆ ಐ ಥಿಂಕ್ ಡಿಸಿಪ್ಲಿನ್ ತುಂಬ ಕಲಿತಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್, ದಟ್ ಇಸ್ ವಿಜಯ್ ಸರ್. ನಾನು ರೀಲ್ಸಿಂದ ಮತ್ತೆ ಮೂವಿಗೆ ಬರೋದಂದರೆ ದೊಡ್ಡ ವಿಷಯ ನನಗೆ. ಬಿಕಾಸ್ ಯಾವುದು ಸೈಡ್ ಆ್ಯಕ್ಟಿಂಗ್ ಇಲ್ಲದೆ, ಸ್ಕೂಲ್ ಇಲ್ಲದೆ ಬರೋದಂದರೆ ಇಟ್ಸ್ ಟು ವೆರಿ ಬಿಗ್ ಥಿಂಗ್. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ, ಆ ಎಂಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ, ಹ್ಯಾವಿಂಗ್ ದಟ್ ಹೋಪ್ ಆನ್ ಮೀ, ಸೇಯಿಂಗ್ ದಟ್ ಐ ಕ್ಯಾನ್ ಡೂ ಇಟ್. And so thank you so much for Vijay sir, and once again I'm so sorry that I'm late. ಥ್ಯಾಂಕ್ ಯು ಸೋ ಮಚ್. ಇನ್ನು ಎದುರುಗಡೆ ಇಬ್ಬರು ಪುಟಾಣಿಗಳು ನಿಂತಿದ್ದಾರಲ್ಲ, ಅವರು ಆ್ಯಕ್ಚುಯಲ್ ಬಾಂಬ್ಗಳು, ಪಟಾಕಿ ಅಂತ ಮಾತು ಸಿಕ್ಕುವಂಥ ಚಿನ್ಕುಳಿಗಳು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆಯಲ್ಲಿ? ನನಗೆ ಇದರಿಂದ ತುಂಬ ಕಲ್ತಿದ್ದೀನಿ. ದೆನ್ ವಿಜಯ್ ಮಾಮಂಗೆ ಥ್ಯಾಂಕ್ ಯು ಹೇಳ್ತೀನಿ, ನನ್ನನ್ನು ಮೂವಿ ಕರ್ಕೊಂಡಿದ್ದಕ್ಕೆ. ದೆನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಸುಮ ಹೇಳಿ ಕುಸುಮ. I also love the experience with Vijay Mama, and first of all, thank you for selecting me for this movie. Thank you. ಅಸಲಿ ಇಲ್ಲಿದೆ. ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ RKI ಫ್ಲೈ ಆಶ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್. RK ಇಂಡಸ್ಟ್ರೀಸ್, ಕಿತ್ನಳ್ಳಿ, ದಾಸನ್ಪುರ ಹೋಬಳಿ, ಬೆಂಗಳೂರು ನಾರ್ತ್.